ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ವೀಕ್ಷಕರೇ, ಇದು ನಿಂಬೆ ಹುಳಿಯನ್ನು ಒಂದು 2 ತಿಂಗಳು ಹೇಗೆ ಸ್ಟೋರ್ ಮಾಡಿ ಇಡಬಹುದಂತ ನಾನು ನಿಮಗೆ ತಿಳಿಸ್ತೇನೆ. ಒಂದು ಚೂರು ಕೂಡ ಹಾಳಾಗೋದಿಲ್ಲ ಹೀಗೆ ಮಾಡಿಟ್ರೆ. ನಮಗೆ ಬೇಕಾಗುವಾಗ ಅದನ್ನು ತೆಗೆದು ಜ್ಯೂಸ್ ಮಾಡ್ಬೋದು. ನೋಡಿ, ನಿಂಬೆ ಹುಳಿಯನ್ನು ಚೆನ್ನಾಗಿ ಮಾಡಿ ಹೀಗೆ ಅದರ ನೀರೆಲ್ಲ ತೆಗಿಬೇಕು. ಚೆಂದ ಮಾಡಿ ಅದನ್ನು ಕ್ಲೀನ್ ಮಾಡಬೇಕು. ಹೀಗೆ ನೋಡಿ, ಕ್ಲೀನ್ ಆಗಬೇಕು. ಅದು ನಿಂಬೆ ಹುಳಿ ತೊಳಿಬೇಕು. ತೊಳೆದು ಅದರ ಪಸೆನ್ನೆಲ್ಲ ತೆಗಿಬೇಕು. ನೋಡಿ, ನಾನು ಪಸೆ ತೆಗಿತಾ ಇದ್ದೇನೆ. ನಿಂಬೆ ಜ್ಯೂಸು ತುಂಬ ಒಳ್ಳೆಯದಲ್ಲ ವೀಕ್ಷಕರೇ. ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು. ಎಲ್ಲ ಆಯಾಸ ನಿಂತು ಹೋಗ್ತದೆ, ಕೈ ಕಾಲು ಸೆಳೆಯೋದು ಕೂಡ ನಿಂತು ಹೋಗ್ತದೆ. ಬೇರೆ ಜ್ಯೂಸ್ ಎಲ್ಲ ಸುಮ್ಮನೆ ಕುಡಿಯೋದು. ನಾನು ಇದೇ ನಿಂಬೆ ಹುಳಿಯನ್ನು ತಂದಿಟ್ಟು ಜ್ಯೂಸ್ ಮಾಡಿ ಬೇಕಾದಾಗ ಬಂದವರಿಗೆ ಅದೇ ಕೊಡೋದು. ಒಂದು ವೇಳೆ ಅದು ಇಲ್ಲದಿದ್ದರೆ ಮಾತ್ರ ನಾನು ಬೇರೆ ಜ್ಯೂಸ್ ಕೊಡ್ತೇನೆ. ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ವೀಕ್ಷಕರೇ. ನೋಡಿ, ಅದು ಕ್ಲೀನ್ ಮಾಡಿದ್ದೇನೆ, ಎಲ್ಲ ಕ್ಲೀನಾಗಿದೆ. ನೋಡಿ, ಇಂಥದ್ದೊಂದು ಪಾತ್ರೆ ತಗೊಳ್ಬೇಕು. ಇಂಥ ಒಂದು ಸ್ಟೀಲಿಂದ ಆಗ್ಬೋದು, ಯಾವುದೂ ಆಗ್ಬೋದು. ಇಷ್ಟು ದೊಡ್ಡದು ಬೇಕು. ನೋಡಿ, ಇಷ್ಟು ದೊಡ್ಡ. ಅದಕ್ಕೆ ಇನ್ನೂ ಒಂದು ದೊಡ್ಡ ಪ್ಲ್ಯಾಸ್ಟಿಕ್ ಹಾಕಬೇಕು. ಮೊದಲು ಪ್ಲ್ಯಾಸ್ಟಿಕ್ ಹಾಕಬೇಕು. ನೋಡಿ, ನಂತರ ಬಾಳೆ ಎಲೆ ತೆಗೆದುಕೊಳ್ಬೇಕು. ಬಾಳೆ ಎಲೆಯನ್ನು ನಾವು ಅದು ಗಟ್ಟಿದ ಬಾಳೆ ಎಲೆ ತರಬಾರ್ದು. ಮೆದುವಾಗಿ ಸಿಗ್ತದೆ ಬಾಳೆ ಎಲೆ, ಅದನ್ನು ತರಬೇಕು. ಬಾಳೆ ಎಲೆಯನ್ನು ನೋಡಿ, ಆ ಬಾಳೆ ಎಲೆಯನ್ನು ತಂದು ಈ ಪ್ಲ್ಯಾಸ್ಟಿಕ್ಕಿನ ಮೇಲೆ ಇಡಬೇಕು. ನೋಡಿ, ಹೀಗೆ ಇಡಬೇಕು. ನೋಡಿ, ಚೆಂದ ಮಾಡಿ ಇಡಬೇಕು. ಪ್ಲ್ಯಾಸ್ಟಿಕ್ ಬಾಳೆ ಎಲೆಯಿಂದ ದೊಡ್ಡದು ಬೇಕಾಗ್ದ. ಯಾಕೆಂದರೆ ಇಲ್ಲದಿದ್ದರೆ ಅದು ಮಡಿಸುವಾಗ ಉಂಟಲ್ಲ, ಬಾಳೆ ಎಲೆ ಪ್ಲ್ಯಾಸ್ಟಿಕ್ ಇಡದಿದ್ದರೆ ಮಡಿಸುವಾಗ ಬಾಳೆ ಎಲೆ ಕಟ್ಟಾಗ್ತದೆ. ಅದಕ್ಕೆ ಪ್ಲಾಸ್ಟಿಕ್ ಇಟ್ಟರೆ ಕಟ್ಟಾಗೋದಿಲ್ಲ. ನೋಡಿ, ಇನ್ನು ಅದಕ್ಕೆ ನಿಂಬೆ ಹುಳಿ, ನಾನು ಬಾಳೆ ಎಲೆ ಇಟ್ಟಿದ್ದೇನೆ. ಇನ್ನು ನಿಂಬೆ ಹುಳಿಯನ್ನು ಅದರಲ್ಲಿ ಹಾಕಬೇಕು. ನೋಡಿ, ನಿಂಬೆ ಹುಳಿ ಹಾಕ್ತಾ ಇದ್ದೇನೆ. ನಿಂಬೆ ಹುಳಿಯನ್ನು ಹಾಕಿ ನೋಡಿ, ಚೆಂದ ಮಾಡಿ ಒಂದೇ ಥರ ಹಾಕಬೇಕು. ನೋಡಿ, ಹೀಗೆ ಹಾಕಿ ನಂತರ ಅದನ್ನು ಚೆಂದ ಮಾಡಿ ಮಾಡಿಸಬೇಕು. ನೋಡಿ, ಹಾಕಿ ಆಯಿತು. ನೋಡಿ, ಸರಿ ಇಡಬೇಕು. ಅದು ಒಂದೇ ಥರ. ನೋಡಿ, ಈಗ ನಿಧಾನವಾಗಿ ಅದನ್ನು ಮಾಡಿಸಬೇಕು. ಆಗ ಬಾಳೆ ಎಲೆ ಕಟ್ಟಾಗೋದಿಲ್ಲ. ನೋಡಿ, ಹಾಗೆ ನಿಂಬೆ ಹುಳಿ ಹೊರಗೆ ಕೂಡ ಬೀಳೋದಿಲ್ಲ. ನೋಡಿ, ಒಂದು ವೇಳೆ ಬಾಳೆ ಎಲೆ ಕಟ್ಟಾದರೂ ಆ ಪ್ಲ್ಯಾಸ್ಟಿಕ್ ಇದ್ದ ಕಾರಣ ನಿಂಬೆ ಹುಳಿ ಹೊರಗೆ ಬೀಳೋದಿಲ್ಲ. ನೋಡಿ, ಹಾಗೆ ಚೆಂದ ಮಾಡಿಸಿ ಇಡಬೇಕು. ಮಾಡಿಸಿ ಇಟ್ಟು ಇನ್ನೊಂದು ಪ್ಲ್ಯಾಸ್ಟಿಕ್ ತೊಟ್ಟೆಯಲ್ಲಿ ಅದನ್ನು ಹಾಕಬೇಕು. ನೋಡಿ, ನೋಡಿ, ನಾನು ಹಾಕಿದೆ. ಪ್ಲ್ಯಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಅದನ್ನು ಗಟ್ಟಿ ಕಟ್ಟಬೇಕು. ಅಲ್ಲಿ ಇನ್ನು ಗಟ್ಟಿ ಕಟ್ಟಿ ಫ್ರಿಜ್ಜಿನ ಕೆಳಗೆ ಇಡಬೇಕು. ಇದನ್ನು ಅದು ತರಕಾರಿ ಇಡುವ ಇದು ಬಾಕ್ಸ್ ಉಂಟಲ್ಲ, ಅದರಲ್ಲಿ ಇಡಬೇಕು. ನಮಗೆ ಬೇಕಾಗುವಾಗ ಅದರ ಸೈಡಿನಿಂದ ಒಂದೊಂದು ತೆಗೆದು ಜ್ಯೂಸ್ ಮಾಡಬೇಕು. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.